ನವರಾತ್ರಿಯ 8ನೇ ದಿನ ಮಹಾಗೌರಿ ಮಹಿಮೆ. ದೇವಿ ನವರಾತ್ರಿಯ 8ನೆಯ ದಿನ ಮಹಾಗೌರಿಯಾಗಿ ಆವಿರ್ಭಾವವಾದಂತಹ ಮಾ ದುರ್ಗಾದೇವಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ದುರ್ಗಾ ದುರ್ಗತಿನಾಶಿನಿ. ಆ ದುರ್ಗೆ ಪರಾಶಕ್ತಿ ಜಗನ್ಮಾತೆ 9 ನಾಮರೂಪಗಳಲ್ಲಿ ಬರುವಂಥದ್ದು. ಆ ದಿನಗಳಲ್ಲಿ ಅವಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದೇ ಈ ಪವಿತ್ರವಾದಂಥ ನವರಾತ್ರಿ. ಈ ನವರಾತ್ರಿಯ 8ನೆಯ ದಿನದಲ್ಲಿ ದುರ್ಗೆ ವಿಶೇಷವಾಗಿ ಮಹಾಗೌರಿಯ ರೂಪವನ್ನು ತಾಳಿ ಬರ್ತಕ್ಕಂಥ ದಿನ. ಇವತ್ತು ದುರ್ಗಾಷ್ಟಮಿ. ಈ ದುರ್ಗಾಷ್ಟಮಿಯ ದಿನ ದುರ್ಗೆ ಮಹಾಗೌರಿಯ ರೀತಿಯಲ್ಲಿ ನಮಗೆ ದರ್ಶನವನ್ನು ನೀಡ್ತಕ್ಕಂಥದ್ದು. ಸುಮಾರು ತನ್ನ 16ನೇ ವಯಸ್ಸಿನಲ್ಲಿ ಗೌರಿ ಅನ್ನೋದು ಯಾಕೆ ಅಂದರೆ ಗಿರಿ ಅಂದರೆ ಪರ್ವತ. ಗಿರಿರಾಜನ ಮಗಳೇ ಗೌರಿ. ಈಕೆ ಋಷಭದ ಮೇಲೆ ಕುಳಿತುಕೊಂಡು ತನ್ನ ಕೈಗಳಲ್ಲಿ ತ್ರಿಶೂಲ ಮತ್ತು ಢಮರುವನ್ನು ಹಿಡಿದುಕೊಂಡು ಬಿಳಿ ಬಟ್ಟೆಯನ್ನು ಧರಿಸಿ ಮುಖ ಚಂದ್ರನಂತೆ ತಂಪಾಗಿ ಕಂಗೊಳಿಸ್ತಾ ಇದೆ. ತನ್ನ ಭಕ್ತರಿಗೆ ವರವನ್ನು ನೀಡ್ತಾ ಬರ್ತಿದ್ದಾಳೆ ಮಹಾಗೌರಿ. ವಿಶೇಷವಾಗಿ ಮಹಾಗೌರಿ ರಾಹುವಿನ ಅಧಿಪತಿ. ರಾಹು ಗ್ರಹದ ಅಧಿಪತಿ ಮಹಾಗೌರಿ. ಆದ್ದರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ತನ್ನ ಭಕ್ತರಿಗೆ ಸಮೃದ್ಧಿ, ಆಧ್ಯಾತ್ಮಿಕವಾದಂತಹ ಎಲ್ಲ ಪ್ರಗತಿಯನ್ನು, ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲವನ್ನು ನಿವಾರಣೆಯನ್ನು ಮಾಡಿ ಯಶಸ್ವಿಯಾಗಿ ಜೀವನ ಸಾಗಿಸೋದಕ್ಕೆ ಮಹಾಗೌರಿಯ ಆಶೀರ್ವಾದ ಬಹುಮುಖ್ಯ. ಹಾಗಾಗಿ ಮಹಾಗೌರಿಯನ್ನು ವಿಶೇಷವಾಗಿ, ಅದರಲ್ಲೂ ಈ ನವರಾತ್ರಿಯ 8ನೆಯ ದಿನ ಸ್ಮರಣೆಯನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇರುವುದು ಅತ್ಯಂತ ಪ್ರಮುಖವಾದದ್ದು. ಈ ಮಹಾಗೌರಿಯನ್ನು ಸ್ಮರಣೆ ಮಾಡೋದರಿಂದ ತನ್ನ ಭಕ್ತರಿಗೆ ಶಕ್ತಿ, ಯೋಗ್ಯತೆ ಜೊತೆಗೆ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ. ಭಕ್ತರ ಚಿಂತೆಯನ್ನು ದೂರ ಮಾಡಿ ಸದ್ಗುಣವನ್ನು ನೀಡ್ತಾಳೆ. ಒಟ್ಟಾರೆ ಸುಖ ಜೀವನಕ್ಕೆ ಬೇಕಾಗುವಂಥ ಎಲ್ಲವನ್ನ ಮಹಾಗೌರಿ ತನ್ನ ಭಕ್ತರಿಗೆ ಕರುಣಿಸುತ್ತಾಳೆ. ಯಾಕಂದರೆ ಮಹಾಗೌರಿಯನ್ನು ಪರಿಪೂರ್ಣತೆಯ ಅಧಿಕಾರಿಣಿ ಅಂತ ಕರೀತಾರೆ. ಭಕ್ತರ ಎಲ್ಲ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ಆಕೆ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ನೀಡ್ತಾಳೆ. ಆದ್ದರಿಂದ ನವರಾತ್ರಿಯ 8ನೆಯ ದಿನ ವಿಶೇಷವಾಗಿ ದುರ್ಗಾಷ್ಟಮಿ, ಮಹಾ ಅಷ್ಟಮಿಯ ದಿನ ದುರ್ಗೆಯನ್ನು ಮಹಾಗೌರಿಯಾಗಿ ಸ್ಮರಿಸಿ ಪೂಜಿಸಿ ಧ್ಯಾನಿಸ್ತಕ್ಕಂಥದ್ದು ಹಾಗೂ ಪ್ರಾರ್ಥಿಸ್ತಕ್ಕಂಥದ್ದು ಅತಿ ಮುಖ್ಯವಾದದ್ದು. ಈ ಮಹಾಗೌರಿ ಪಾರ್ವತೀ ದೇವಿಯ ರೂಪ ಆಗಿದ್ದು ಗಣೇಶನ ತಾಯಿ ಎಂದು ಕೂಡ ಪ್ರಖ್ಯಾತ. ಮಹಾಗೌರಿಯ ರೂಪ, ಸೌಂದರ್ಯ, ಐಶ್ವರ್ಯ ವರ್ಣಿಸಲು ಅಸಾಧ್ಯ. ಅದನ್ನೇ ತನ್ನೆಲ್ಲ ಭಕ್ತರಿಗೆ ತಾಯಿ ನೀಡ್ತಾ ಬರ್ತಿದ್ದಾಳೆ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾ ಇರ್ತಾಳೆ. ವಿಶೇಷವಾಗಿ ಈ ಮಹಾಗೌರಿ ದುರ್ಗಾದೇವಿಯ 8ನೆಯ ಶಕ್ತಿ. ಸ್ವಭಾವತಃ ತುಂಬ ಸೌಮ್ಯ ರೂಪ, ಅತ್ಯಂತ ಸರಳ, ತುಂಬ ಸುಂದರ, ಆಕರ್ಷಣೀಯವಾದಂಥ ರೂಪವನ್ನು ಹೊಂದಿದ್ದಾಳೆ ಮಹಾಗೌರಿ. ಆಕೆಯ ವಸ್ತ್ರ, ಆಭರಣ ಎಲ್ಲವೂ ಬಿಳಿ ಬಣ್ಣದಲ್ಲಿದೆ. ಮಹಾಗೌರಿಯ 4 ತೋಳುಗಳಲ್ಲಿ
ತನ್ನ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಭಕ್ತರಿಗೆ ಅಭಯವನ್ನು ನೀಡುತ್ತಾ ಮೇಲಿನ ಬಲಗೈಯಲ್ಲಿ ತ್ರಿಶೂಲ, ಕೆಳಗಿನ ಬಲಗೈಯಲ್ಲಿ ಅಭಯ ಮುದ್ರೆ, ಕೆಳಗಿನ ಎಡಗೈಯಲ್ಲಿ ಢಮರು, ಮೇಲಿನ ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡಿದು ತಾಯಿ ಬರ್ತಾ ಇದ್ದಾಳೆ. ಮಹಾಗೌರಿಯದ್ದು ತುಂಬ ಶಾಂತ ಸ್ವಭಾವ. ಈ ತಾಯಿಯ ರೂಪವನ್ನು ವಿವರಿಸಲು ಅಸಾಧ್ಯ. ಹಾಗಾಗಿ ಇವಳನ್ನೇ ಅನ್ನಪೂರ್ಣ, ಐಶ್ವರ್ಯಪ್ರದಾಯಿನಿ, ಚೈತನ್ಯಮಯಿ ಎಂದೆಲ್ಲ ಕರೆಯುವಂಥದ್ದು. ವಿಶೇಷವಾಗಿ ಈ ದಿನ ತಾಯಿಯ ಸ್ಮರಣೆಯನ್ನು ಮಾಡುವಂಥದ್ದು ಬಹಳ ವಿಶೇಷ ದಿನ. ಎಲ್ಲ ಸುಖ ಸೌಭಾಗ್ಯಗಳನ್ನು ನೀಡ್ತಕ್ಕಂಥದ್ದು. ಭಕ್ತರ ಬದುಕಿನಲ್ಲಿರುವ ಸಂಕಷ್ಟವನ್ನು ತಾಯಿ ಪರಿಹರಿಸಿ ಆಶೀರ್ವಾದ ಮಾಡಿ ದುಃಖವನ್ನು ದೂರ ಮಾಡ್ತಾಳೆ. ಭಕ್ತರ ಆಸೆ ಕನಸುಗಳನ್ನೆಲ್ಲ ಈಡೇರಿಸುವ ಮಾರ್ಗವನ್ನು ತಾಯಿ ತೋರಿಸ್ತಾಳೆ. ತಮ್ಮ ಗುರಿಯನ್ನು ತಲುಪೋಕೆ ನೆರವಾಗ್ತಾಳೆ. ಅವರ ಕೆಲಸಗಳಲ್ಲಿ ಯಾವ ಲೋಪವೂ ಆಗದಂತೆ ಸರಿಯಾದ ರೀತಿಯಲ್ಲಿ ನಿಖರವಾದ ಕ್ರಮದಲ್ಲಿ ಮಾಡುವಂತೆ ತಾಯಿ ಗೌರಿ ನೆರವಾಗ್ತಾಳೆ. ಆದ್ದರಿಂದ 8ನೆಯ ದಿನದಲ್ಲಿ ಬರುವಂಥ ಈ ಗೌರಿ ಮಹಾಗೌರಿಯ ಸ್ಮರಣೆ ಅತ್ಯಂತ ವಿಶೇಷವಾಗಿರುವಂಥದ್ದು. ಈ ಮಹಾಗೌರಿ ಪರ್ವತರಾಜ ಹಿಮಾಲಯನ ಮನೆಯಲ್ಲಿ ಜನಿಸುತ್ತಾಳೆ. ತಾಯಿ ಪಾರ್ವತಿ ಶಿವನನ್ನೇ ತನ್ನ ಪತಿಯಾಗಿ ಪಡೀಬೇಕು ಅಂತ ತೀವ್ರ ತಪಸ್ಸನ್ನು ಮಾಡ್ತಾಳೆ. ಸಾವಿರಾರು ವರ್ಷಗಳ ಕಾಲ ಶಿವನನ್ನು ಕುರಿತು ತಪಸ್ಸು ಮಾಡುವಾಗ ಅವಳ ಮೈ ಬಣ್ಣ ಕಪ್ಪಾಗಿ ತಿರುಗುತ್ತೆ. ಉಪವಾಸ ಮಾಡ್ತಾ ಇದ್ದಾಳೆ, ಬೆಂದು ಬಾಡಿ ಹೋಗಿದ್ದಾಳೆ. ಹಾಗಾಗಿ ಪಾರ್ವತಿಯ ದೇಹ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಆದರೆ ಅವಳ ತಪಸ್ಸಿನಿಂದ ಸಂತುಷ್ಟನಾದಂಥ ಪರಶಿವ ತನ್ನ ಪತ್ನಿಯಾಗಿ ಸ್ವೀಕರಿಸೋದಕ್ಕೆ ಒಪ್ಪಿಗೆ ನೀಡಿದಾಗ ಆ ಪಾರ್ವತಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ತೊಳೆದು ಅತ್ಯಂತ ಪ್ರಕಾಶಮಾನವಾಗಿ ಮಾಡ್ತಾನೆ ಶಿವ. ಆಗ ತಾಯಿಯ ನಿಜ ರೂಪದ ಮಹಿಮೆ ಆಗುತ್ತೆ. ಆ ತಾಯಿ ಪಾರ್ವತಿಯ ಈ ರೂಪವನ್ನೇ ಮಹಾಗೌರಿ ಅಂತ ಕರೀತಕ್ಕಂಥದ್ದು. ಹಾಗಾಗಿ ಈ ಮಹಾಗೌರಿ ಅತ್ಯಂತ ಸುಂದರವಾದ ಶಾಂತ ಸ್ವರೂಪವನ್ನು ಹೊಂದಿ ಭಕ್ತರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು. ಒಂದು ಬಹಳ ವಿಶೇಷ ಅಂದರೆ, ಒಬ್ಬ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಏನಾದರೂ ವಿವಾದ ಇದ್ದರೆ, ಅಂದರೆ ಕುಟುಂಬದ ಸಾಮರಸ್ಯದ ತೊಂದರೆ ಏನಾದರೂ ಇದ್ದರೆ, ಈ ಮಹಾಗೌರಿಯನ್ನು ಪೂಜಿಸುವುದರಿಂದ, ಅದರಲ್ಲೂ 8ನೆಯ ದಿನ ದುರ್ಗಾಷ್ಟಮಿಯ ದಿನ ಅವಳ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ ಎಂದು ಸತತವಾಗಿ ಜಪಿಸುತ್ತಾ ಹೋಗುವುದರಿಂದ ವೈವಾಹಿಕ ಜೀವನದಲ್ಲಿ, ಸಂಸಾರದಲ್ಲಿ ಏನಾದರೂ ವಿವಾದಗಳಿದ್ದರೆ ಸಮರಸ ಉಂಟಾಗುತ್ತೆ. ಎಲ್ಲ ರೀತಿಯ ವಿವಾದಗಳು, ಮಾನ್ಯ ತೊಂದರೆಗಳು ಕೂಡ ದೂರವಾಗುತ್ತವೆ. ಈ ಒಂದು ಮಂತ್ರವನ್ನು ಹೇಳುವುದರಿಂದಲೇ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಆದ್ದರಿಂದ ಇಂತಹ ಪವಿತ್ರವಾದ ದಿನದಂದು, ದುರ್ಗಾಷ್ಟಮಿ ಅಷ್ಟಮಿಯ ದಿನದಂದು ದುರ್ಗೆ ಭಕ್ತರನ್ನು ಆಶೀರ್ವದಿಸಲೆಂದೇ ವೃಷಭದ ಮೇಲೆ ಕುಳಿತುಕೊಂಡು ಬರ್ತಾ ಇದ್ದಾಳೆ. ಅವಳನ್ನು ನಾವು ಲಲಿತಾ ಸಹಸ್ರನಾಮ ಪಾರಾಯಣ, ಕುಂಕುಮಾರ್ಚನೆ ಮಾಡುತ್ತಾ ದುರ್ಗಾ ಸಪ್ತಶತಿಯ ದೇವಿ ಮಹಾತ್ಮೆಯನ್ನು ಕೇಳುತ್ತಾ, ಯಾ ದೇವಿ ಸರ್ವಭೂತೇಷು
मा महागौरिरूपेण संस्थिता। नमस्तस्यै 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 नमो नमः।